ಬೀದರ್ನ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಭಾರತೀಯ ಸಿನಿಮಾ ಜಗತ್ತಿನ ಸುಪ್ರಸಿದ್ಧ ಸಂಗೀತ ದಿಗ್ಗಜರಾದ ಮೊಹಮ್ಮದ್ ರಫಿಯವರ 44ನೇ ಸ್ಮರಣಾರ್ಥ ಅವರಿಗೆ ಟ್ರಿಬ್ಯೂಟ್ ಸಲ್ಲಿಸಲು ಪಂಡಿತ್ ಪುಟ್ಟರಾಜ್ ಗವಾಯಿ ಮೆಮೋರಿಯಲ್ ಮ್ಯೂಸಿಕಲ್ ಸ್ಕೂಲ್ ವತಿಯಿಂದ ಸುಹಾನಿ ಶ್ಯಾಮ್ ಕರೋಕೆ ಮ್ಯೂಸಿಕಲ್ ನೈಟ್ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಕೆ.ಸಿ. ವೀರಣ್ಣ ಅವರು ಚಾಲನೆ ನೀಡಿದರು. ಇದೇ ಕಾರ್ಯಕ್ರಮದಲ್ಲಿ ಬೀದರ್ನ ಹಿರಿಯ ಸಂಗೀತ ಕಲಾವಿದರ ಅಗಲಿಕೆ ಹಿನ್ನೆಲೆ ಶ್ರದ್ಧಾಂಜಲಿ ಕೂಡ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಬರೀ ಬೀದರ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆ ಹಾಗೂ ರಾಜ್ಯದ ಸಂಗೀತ ಕಲಾವಿದರು ಭಾಗಿಯಾಗಿ ಮೊಹಮ್ಮದ್ ರಫಿಯವರ ಹಿಂದಿ ಹಾಗೂ ಎವರ್ಗ್ರೀನ್ ಹಾಡುಗಳನ್ನು ಹಾಡಿ ನೆರೆದಿದ್ದ ಎಲ್ಲರಿಗೂ ರಂಜಿಸಿದರು. ರಂಗಮಂದಿರದಲ್ಲಿ ಸಂಗೀತ ಆಲಿಸಲು ಬಂದ ಅದೆಷ್ಟೋ ಸಂಗೀತ ಪ್ರೇಮಿಗಳು ಕಲಾವಿದರ ಹಾಡುಗಳನ್ನು ಆಲಿಸಿ ತಾಳಕ್ಕೆ ತಲೆ ಆಡಿಸಿದರು, ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು. ಈ ಕುರಿತಾಗಿ ಕಾರ್ಯಕ್ರಮದ ಆಯೋಜಕರು ಹಾಗೂ ಪಂಡಿತ್ ಪುಟ್ಟರಾಜ್ ಗವಾಯಿ ಮೆಮೋರಿಯಲ್ ಮ್ಯೂಸಿಕಲ್ ಸ್ಕೂಲ್ ಅಧ್ಯಕ್ಷರಾದ ನಾಗೇಂದ್ರ ದಂಡೆ ಅವರು ಮಾತನಾಡಿ, ಸಂಗೀತ ಕಲೆಯನ್ನು ಜೀವಂತವಾಗಿ ಇಡಲು ಪ್ರೋತ್ಸಾಹಿಸಲು ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಇವತ್ತಿಗೆ ಸಂಸ್ಥೆ ವತಿಯಿಂದ ಇದು 24ನೇ ಸಂಗೀತ ಕಾರ್ಯಕ್ರಮವಾಗಿದೆ ಎಂದರು. ಡಿಸೆಂಬರ್ನಲ್ಲಿ ಮೊಹಮ್ಮದ್ ರಫಿಯವರ 100ನೇ ಜನ್ಮದಿನಾಚರಣೆ ನಿಮಿತ್ತವಾಗಿ 25ನೇ ಕಾರ್ಯಕ್ರಮ ಅಂದರೆ ಸಂಸ್ಥೆ ವತಿಯಿಂದ ಆಯೋಜಿಸುವ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ ಮ್ಯೂಸಿಕಲ್ ಜೊತೆಗೆ ಸಾಮಾಜಿಕ ಕಳಕಳಿಯೊಂದಿಗೆ ಆಯೋಜಿಸುವ ಉದ್ದೇಶ ಹೊಂದಲಾಗಿದೆ. ಅದಕ್ಕೆ ಟಿಕೆಟ್ ಕೂಡ ಇರುತ್ತದೆ. ಅವತ್ತಿನ ದಿವಸ ಮೊಹಮ್ಮದ್ ರಫಿಯವರೊಂದಿಗೆ ಸ್ಟೇಜ್ಗಳಲ್ಲಿ ಕಾರ್ಯಕ್ರಮ ನೀಡಿದ ಸಂಗೀತ ಕಲಾವಿದರಿಗೆ ಕರೆಯಿಸಿ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇದುವರೆಗೂ ಅದೆಷ್ಟೋ ಸಂಗೀತ ಕಲಾವಿದರಿಗೆ ವೇದಿಕೆ ಕಲ್ಪಿಸಿದ್ದೇನೆ. ಹೊರ ಜಿಲ್ಲೆ ರಾಜ್ಯಗಳಿಂದ ಆಶಾ ಭೋಸಲೆ, ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿಯವರಂತೆ ಹಾಡುವ ಅಂತಾರಾಷ್ಟ್ರೀಯ ಸಂಗೀತ ಕಲಾವಿದರನ್ನ ಕಾರ್ಯಕ್ರಮಗಳಲ್ಲಿ ಆಹ್ವಾನಿಸಿ ಸಂಗೀತ ಪ್ರೇಮಿಗಳಿಗೆ ರಂಜಿಸಲಾಗಿದೆ ಎಂದು ತಿಳಿಸಿದರು. ಇದೇ ರೀತಿ ಒಂದು ವೇಳೆ ಕಲಾವಿದರಿಗೆ ಸಹಕಾರ ಪ್ರೋತ್ಸಾಹವಿದ್ದಲ್ಲಿ ಬೆಳೆಯಬಹುದಾಗಿದೆ ಎಂದು ತಿಳಿಸಿದರು. ನಿಮ್ಮಗಳ ಸಹಕಾರ ಯಾವಾಗಲೂ ಇದೇ ರೀತಿ ಇರಲಿ ಎಂದು ಮಾತನಾಡಿ ತಿಳಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಗೌತಮ್ ಅರಳಿಯವರು ಮಾತನಾಡಿದರು. ವೇದಿಕೆಯ ಮೇಲೆ ನಗರಸಭೆ ಅಧ್ಯಕ್ಷರಾದ ಎಂ.ಡಿ. ಗೌಸುದ್ದೀನ್, ಹಿರಿಯ ಪತ್ರಕರ್ತರಾದ ಅಪ್ಪರಾವ್ ಸೌದಿ, ರಮೇಶ್ ಬಿರಾದರ್, ಅಶೋಕ್ ಸಂಗ್ರಾಮ್, ಸುನೀಲ್ ಸಂಗ್ರಾಮ್, ನರೇಂದ್ರ ಹೊಸಮನಿ, ಅಂಬಾದಾಸ್ ಸೋನಿ, ಅಡ್ವೊಕೇಟ್ ಶಂಕರ್, ಅಡ್ವೊಕೇಟ್ ಬಿ. ಕೃಷ್ಣಪ್ಪ ಅವರು ಸೇರಿದಂತೆ ಇನ್ನಿತರರು ಇದ್ದರು. एक अच्छे बिनाका गीतमाला के अनौंसर अमीन सानी भी चल चुके हैं और हमारे मित्र नारायण कांबळे भी चल चुके हैं. इस सब के लिए जोरदार ताली बजाइए. मैं और जाते जाते कुछ एक लफ्ज चलो, जाने वाले कभी नहीं आते, जाने वालों की याद आती है, जाने वालों की याद आती है. धन्यवाद. जिंदगी तो बेवफा है, एक दिन ठुकराएगी. जिंदगी तो बेवफा है, एक दिन ठुकराएगी. मौत महबूबा है, अपने साथ ले जाएगी. मर जाएगी दुनिया को सिखलाएगा. वो मुकद्दर का सिकंदर, वो मुकद्दर का सिकंदर जाने मन कहलाएगा. रोते हुए आते हैं प्रभु, हंसा हुआ हो जाएगा.
ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನನಾಡಿಯಾಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಸಂಗೀತ ಒಂದು ಪಠ್ಯೇತರ ಚಟುವಟಿಕೆಯಾಗಿ ಅಭ್ಯಾಸ ಮಾಡಿದರೆ ಅವರಿಗೆ ಎಲ್ಲ ರಂಗಗಳಲ್ಲಿ ಯಶಸ್ವಿಯಾಗಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಎಲ್ಲ ಅವರಿಗೆ ಸಂಗೀತವನ್ನ ಪ್ರೇಮ ಮಾಡಲಿಕ್ಕೆ ಅಥವಾ ಸಂಗೀತನ ಆಹ್ಲಾದ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಈ ಒಂದು ಕಲೆಯನ್ನ ನಾವು ಖಂಡಿತ ಬೆಳೆಸಿ ಉಳಿಸಿದ್ರೆ ಇದು ನಮ್ಮ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೂ ಸಹ ಒಂದು ಇದು ಮಾರ್ಗ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ಪಂಡಿತ್ ಪುಟ್ಟರಾಜ್ ಗವಾಯಿ ಮ್ಯೂಸಿಕ್ ಸ್ಕೂಲ್ಗೆ ಮತ್ತೆ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ ಅವರಿಗೆ ತುಂಬಾ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ತುಂಬಾ ಆಭಾರಿಯಾಗಿದ್ದೇನೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಾ ಇದ್ರು, ಯಾವುದೇ ಒಂದು ಧನ ಸಹಾಯವನ್ನು ಸರ್ಕಾರ ಅಥವಾ ಸರ್ಕಾರೇತರ ಸಂಸ್ಥೆಗಳಿಂದ ಪಡೆಯದೆ ವಾಲಂಟರಿ ಆಗಿನೇ ಸಮಾಜದ ಒಂದು ಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಕ್ಕೋಸ್ಕರ ಈ ಒಂದು ಕೆಲಸಕ್ಕಾಗಿ ನಾನು ಈ ಎರಡೂ ಸಂಸ್ಥೆಗಳಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಅವಕಾಶಕ್ಕೋಸ್ಕರ ನಾನು ಸಹ ವೈಯಕ್ತಿಕವಾಗಿ ಅವರಿಗೆ ವಂದನೆಗಳು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಆಗ್ತದೆ. ಇವರು ಸತತವಾಗಿ 24 ಕಾರ್ಯಕ್ರಮ ಕೊಟ್ಟು ನಮಗೆ ಸಂಗೀತದ ರಸದೌತಣವನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಸಂಗೀತಗಾರರನ್ನ ಬೀದರ್ಗೆ ಪರಿಚಯಿಸಿ ಬೀದರ್ನ ಒಂದು ಹೆಸರನ್ನ ಬೇರೆ ಕಡೆ ಪ್ರಚುರಪಡಿಸಲಿಕ್ಕೆ ಈ ಒಂದು ಸಂಸ್ಥೆ ಮುಂದಾಳತ್ವ ವಹಿಸಿದೆ. ಜೊತೆಗೆ ಸಾಕಷ್ಟು ಸಂಗೀತದ ಕಡೆ ಒಲವು ತೋರಿಸಲಿಕ್ಕೆ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಆ ಸಂಗೀತ ಸಂಸ್ಥೆಗೆ ಮುಂದಿನ ಬರುವ ಡಿಸೆಂಬರ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಯುವರ್ ಜುಬ್ಲಿ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮಕ್ಕೆ ಬೀದರ್ ಜನತೆ ಪರವಾಗಿ ನಾನು ಪೂರಕ ಶುಭಾಶಯಗಳನ್ನು ಕೋರ್ತೀನಿ. ಧನ್ಯವಾದ. ಇವತ್ತು ಭಾರತೀಯ ಸಿನಿಮಾ ಜಗತ್ತಿನ ಸುಪ್ರಸಿದ್ಧ ಗಾಯಕರಾಗಿದ್ದ ದಿವಂಗತ ಮೊಹಮ್ಮದ್ ರಫಿಯವರ 44ನೇ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಬೀದರ್ನ ಜಿಲ್ಲಾ ರಂಗಮಂದಿರದಲ್ಲಿ ಅವರ ಸ್ಮರಣಾರ್ಥವಾಗಿ ಸುಹಾನಿ ಶ್ಯಾಮ್ ಅಂತ ಒಂದು ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇದು ಪಂಡಿತ್ ಪುಟ್ಟರಾಜ್ ಗವಾಯಿ ಮೆಮೋರಿಯಲ್ ಮಲ್ಟಿಪರ್ಪೋಸ್ ಮ್ಯೂಸಿಕ್ ಸ್ಕೂಲ್ ವತಿಯಿಂದ ಪ್ರತಿ ವರ್ಷ ರಫಿ ಸಾಹೇಬ್ರದ ಸ್ಮರಣಾರ್ಥಕ್ಕೆ ಸ್ಥಿತಿ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ. ಇವತ್ತು ನಮ್ಮದು 24ನೇ ಪ್ರೋಗ್ರಾಮ. ಇದು ಬರುವ ಡಿಸೆಂಬರ್ನಲ್ಲಿ ಮುಂಬರುವ ಡಿಸೆಂಬರ್ 24ರಂದು ರಫಿ ಸಾಹೇಬ್ರದ್ದು 100ನೇ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಸಂಸ್ಥೆದು
24ನೇದು ಇದು 24ನೇದು 25ನೇದು ಒಂದು ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ ಅದು. ಅದರಲ್ಲಿ ಅದ್ರ ಕಾನ್ಸೆಪ್ಟು ಮ್ಯೂಸಿಕ್ ವಿತ್ ಸೋಷಿಯಲ್ ಕಾನ್ಸೆಪ್ಟ್ ಅಂತ. ಅದು ಭಾಳ ದೊಡ್ಡ ಪ್ರಮಾಣದಾಗ ಏನಪ್ಪ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಮೊಹಮ್ಮದ್ ರಫಿ ಅವ್ರದ್ದು ಮಗ ಶಾಹಿದ್ ರಫಿ ಅಂತ, ಆಮೇಲೆ ಆಶಾ ಭೋಸ್ಲೆ ಅವರಿಗೆ ನಾವು ಕರೆಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮೊಹಮ್ಮದ್ ರಫಿ ಅವ್ರ ಜೊತೆಯಲ್ಲಿ ಸುಮಾರು 2000 ಸ್ಟೇಜ್ನಲ್ಲಿ ಹಾಡಿದಂಥ, ಅವರಿಗೆ ಡ್ಯುಯೆಟ್ ಸಾಂಗ್ ಹಾಡಿದಂಥ ಉಷಾ ತಿಮೋತಿ ಹಿಂದೆನೇ ಕೂಡ ಬಂದಿದ್ದರು, ಅವರು ಬರ್ತಾ ಇದ್ದಾರೆ. ಮಿಸ್ಟು ಬರ್ಧನ್ ಅಂತ, ಈಗ ಸದ್ಯಕ್ಕೆ ಅವರು ಪ್ಲೇಬ್ಯಾಕ್ ಸಿಂಗರು, ಹಿಂದಿ ಜಗತ್ತಿನ ಸೇಮ್ ಟು ಸೇಮ್ ಲತಾ ವಾಯ್ಸ್ನಲ್ಲಿ ಹಾಡ್ತಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಇನ್ನೊಬ್ಬರು ಗೌರಿ ಕವಿ ಅಂತ, ಅವರು ಕೂಡ ಇಂಟರ್ನ್ಯಾಷನಲ್ ಸಿಂಗರ್, ಅವರು ಕೂಡ ಬರ್ತಾ ಇದ್ದಾರೆ. ಆ ಇದರಲ್ಲಿ ನಾವು ಒಂದು ಭಾಳ ದೊಡ್ಡ ಕಾರ್ಯಕ್ರಮ ಅದು. ಇಲ್ಲಿ ಬೀದರ್ ಡಿಸ್ಟ್ರಿಕ್ನಲ್ಲಿ ಅಂತ ಕಾರ್ಯಕ್ರಮ ಎಂದು ಆಗಿರ್ಲಿಕ್ಕಿಲ್ಲ ಬಹುಶಃ. ಆ ಕಾರ್ಯಕ್ರಮ ಮಾಡಿ ಸೋಷಿಯಲ್ ಕಾನ್ಸೆಪ್ಟ್ ಅಂತ ನಾವು ಅದಕ್ಕೆ ಯಾಕೆ ಹೆಡ್ಡಿಂಗ್ ಕೊಡ್ತೀವಿ ಅಂತಂದರೆ, ಆ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಂಸ್ಥೆ ವತಿಯಿಂದ 2 ಹುಡುಗಿಯರಿಗೆ ಬೀದರ್ ಜಿಲ್ಲೆದಿಂದ, ಹುಡುಗಿಯರಿಗೆ ಅಷ್ಟೇ UPSC ಟ್ರೈನಿಂಗ್ 1 ವರ್ಷ ಫ್ರೀ. ಅದು ನಮ್ಮ ಸಂಸ್ಥೆ, ಅದರದ್ದು ಪೂರ್ತಿ ಅದೊಂದು ನಮ್ಮ ಉದ್ದೇಶ ಇದೆ. ಅದು ಅಲ್ಲದೆ 5 2 ವೀಲರ್ಸ್, 5ರಲ್ಲಿ ಡ್ರಾ ಮುಖಾಂತರ, ಅದು ಟಿಕೆಟ್ ಪ್ರೋಗ್ರಾಮ್ ಇರ್ತದೆ. ಸುಮಾರು ಅದು 35ರಿಂದ 45 ಲಕ್ಷ ರೂಪಾಯಿ ಪ್ರೋಗ್ರಾಮ್, ಅದು ಟಿಕೆಟ್ ಪ್ರೋಗ್ರಾಮ್ ಇರ್ತದೆ. ಆ ಕಾರ್ಯಕ್ರಮಕ್ಕೆ ಏನು ಜನ ಟಿಕೆಟ್ ಖರೀದಿ ಮಾಡ್ತಾರೆ, ಅವರಿಗೆ 5 2 ವೀಲರ್ಸ್ ನಾವು ಡ್ರಾ ಮುಖಾಂತರ ಗಿಫ್ಟ್ ಕೊಡ್ತಾ ಇದ್ದೀವಿ. ಮುಂಬರುವ ಏನಿದೆ 24 ಡಿಸೆಂಬರ್ 24ನೇ ತಾರೀಕು ಏನಿದೆ, ಭಾಳ ದೊಡ್ಡ ಕಾರ್ಯಕ್ರಮ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಹೊಸಪೇಟೆ, ರಾಯಚೂರು, ಗುಲ್ಬರ್ಗ, ಆಮೇಲೆ ಬೀದರ್ ಜಿಲ್ಲಾದಿಂದ ಏನು ಕಲಾವಿದರು ಇವತ್ತು ಬಂದು ಕಸಿದಿಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನನಗನ್ನಿಸ್ತದೆ ಇದು ಕೂಡ ಅಷ್ಟು ಸಣ್ಣ ಪ್ರಮಾಣದ ಪ್ರೋಗ್ರಾಮ್ ಇದ್ದಿಲ್ಲ, ಒಳ್ಳೆ ಜನ ಬಂದು ಕೂತ್ಕಸಿದ ಪ್ರೋಗ್ರಾಮ್ ಕೇಳಿದ್ದಾರೆ. ಇಲ್ಲಿ ನಾನು ಈ ಮುಖಾಂತರ ಎಲ್ರಿಗೂ ಇಲ್ಲಿನ ಬಂದು ಈ ಕಾರ್ಯಕ್ರಮ ನಮ್ಮ ಯಶಸ್ವಿಗೊಳಿಸಿದ್ರೆ ಅವ್ರಿಗೆಲ್ಲರಿಗೂ ಏನಪ್ಪ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದ. ನಾಗೇಂದ್ರ ದಂಡೆ ಅಂತ, ನಾನು ಈ ಸಂಸ್ಥೆ ಪಂಡಿತ್ ಪುಟ್ಟರಾಜ ಗವಾಯಿ ಸಂಸ್ಥೆದು ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೀನಿ. ಈ ಸಂಸ್ಥೆ 2010ರಲ್ಲಿ ಸ್ಥಾಪನೆಯಾಗಿ ಇವತ್ತಿನ ಪ್ರೋಗ್ರಾಮು ಇದು 24ನೇ ಪ್ರೋಗ್ರಾಮ್ನು. ಎಷ್ಟು ಕಮ್ಮಿ ಕಾಲಾವಧಿಯಲ್ಲಿ 24 ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದು. ಉಷಾ ಮಂಗೇಶ್ಕರ್ ಅವ್ರಿಗೆ ಸಮೇತ ನೆನಪು ನಾವು ಇಲ್ಲಿ ಇನ್ವೈಟ್ ಮಾಡಿದ್ದೀವಿ, ಬೀದರ್ ಕರೆಸಿದ್ವಿ. ಆಮೇಲೆ ಗುಜರಾತ್ದಿಂದ ಮುಖ್ತಾರ್ ಶಾ ಅಂತ, ದೇಬಶೇಷ್ ದಾಸ್ ಗುಪ್ತಾ ಅಂತಂದು ಬಂಗಾಲದಿಂದ, ಮಿಸ್ಟು ಬರ್ಧನ್ ಅಂತ ಕಸಿಂದ ಅವರು ಕೂಡ ಬಂಗಾಲದಿಂದ. ಇಂಥ ದೊಡ್ಡ ದೊಡ್ಡ ಕಲಾವಿದರು, ಉಷಾ ಮಂಗೇಶ್ಕರ್ ಅಂತ ಕಲಾವಿದರು ಏನಪ್ಪ ನಾನು ಬೀದರ್ ಪರಿಚಯಿಸಿದ್ದೀನಿ ಈ ಕಾರ್ಯಕ್ರಮ ಮುಖಾಂತರ, ಈ ಒಂದು ಸಂಸ್ಥೆ ಮುಖಾಂತರ. ಇದು ಯಾರ್ದು ಏನಪ್ಪ ಪರ್ಸನಲ್ ಕಾರ್ಯಕ್ರಮ ಅಲ್ಲ, ಸಾರ್ವಜನಿಕರ ದುಡ್ಡಿನಿಂದ, ಸಾರ್ವಜನಿಕ ಸಹಯೋಗದಿಂದ ನಡೆಯುವಂಥ ಕಾರ್ಯಕ್ರಮಗಳು. ಯಾರು ಸಂಗೀತ ಕಾರ್ಯಕ್ರಮ ಯಾರೋ ಅವರು ಸ್ವಂತದ ಇದರಿಂದ ನಡೆಸಲ್ಲ. ಮತ್ತು ನಮ್ಮ ಜಿಲ್ಲೆಯಲ್ಲಿ ನನಗೆಷ್ಟು ನನಗೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನ 5,000 ರೂಪಾಯಿ ಲತಾ ಮಂಗೇಶ್ಕರ್ ಉಷಾ ಮಂಗೇಶ್ಕರ್ಗೆ ನಾನು ಇನ್ವೈಟ್ ಮಾಡಿದ್ದೀವಿ. ಆ ಸಮಯದಲ್ಲಿ 5,000 ರೂಪಾಯಿ ನಮ್ಮ ಟಿಕೆಟ್ ಇತ್ತು. ಆಗಲೂ ಕೂಡ ಏನಪ್ಪ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. 5,000 ರೂಪಾಯಿ ಯಾವುದೇ ತಕರಾರು ಇಲ್ದೇ ಜನ ಏನಪ್ಪ ಭಾಳ ಉತ್ಸುಕತೆಯಿಂದ ಟಿಕೆಟ್ ತೊಗೊಂಡು ಕಾರ್ಯಕ್ರಮ ನಮ್ಮದು ಯಶಸ್ವಿ ಆಯಿತು. ಬೀದರ್ ಜನ ಭಾಳ ಜನ ಏನಪ್ಪ ಸಂಗೀತ ಆಸಕ್ತರಿದ್ದಾರೆ. ಅವ್ರ ಸಂಗೀತ ಆಸಕ್ತರು ಇದ್ದಿನ ಸಲುವಾಗಿ ನನ್ನ ಕಾರ್ಯಕ್ರಮಗಳು ಏನಪ್ಪ ಆಗುತ್ತೆ ಈ ಮಟ್ಟಕ್ಕೆ ನಾನು ಸಕ್ಸಸ್ಫುಲ್ ಆಗ್ತಾಯಿವೆ. ಮುಂದೆನೂ ಕೂಡ ಈ ನಮ್ಮದೇನು 24ನೇ ಡಿಸೆಂಬರ್ ಪ್ರೋಗ್ರಾಮ್ ಏನದ ಅದಕ್ಕೆಲ್ಲ ಬೀದರ್ ಜನತೆ ಸಹಕರಿಸಬೇಕು. ತನುಮನ ಧನದಿಂದ ಸಹಕರಿಸಿ ಒಂದು ಬೀದರ್ ಜಿಲ್ಲೆಯಲ್ಲಿ ಒಳ್ಳೆಯ ಏನಪ್ಪ ಕಾರ್ಯಕ್ರಮ ಆಯೋಜಿಸ್ಬೇಕು, ನನಗೆ ಆಶೀರ್ವಾದ ಮಾಡಬೇಕಾಗಿ ನಾನೆಲ್ಲರ ಹತ್ರ ಕೇಳ್ಕೊತೀನಿ.